ನಮ್ಮಪ್ಪ ಸರಿಯಾಗಿದ್ದಿದ್ರೆ ನಾನು ಈ ಸಿಂಹಾದ್ರಿಗೆ ಸಿಂಹ ಆಗಿರ್ತಿದ್ದೆ. ಪೂರಾ ಶೋಕಿ ಮಾಡ್ಬಿಟ್ಟು ನನ್ನನ್ನು ಬೀದಿ ಪಾಲ್ ಮಾಡಿ ಹೋಗ್ಬಿಟ್ಟ. ಅಲ್ಲ ಅದೇ ಹೋಗ್ಬಿಟ್ಟು ನಾನು ಆಗಿದ್ರು ಯಾವ ನನ್ನ ಮಗನು ನನಗೆ ಮರ್ಯಾದನೆ ಕೊಡ್ತಾ ಇಲ್ವಲ್ಲ. ಗೌಡ್ರಿ ನೀವು ಕೊಡ್ತೀರಾ? ಯಾಕ ಕೊಡ್ಲಿ? ಬೇರೆ ಕೆಲಸ ಇಲ್ವ ನನಗೆ? ನಾನ್ ಮಕ್ಳ ನಿಮಗ್ ಕೆಲಸ ಇಲ್ಲ, ಹೋಗ್ತಾ ಬರ್ತಾ ಮರುವಾದಿ ಕೊಡ್ತಾ ಇರ್ತೀರಾ. ನನ್ನ ಎದುರಿಗೆ ಏನಾದ್ರು ಬಂದ್ರೆ ಹಂಗೆ ಮೈಯಿಂದ ನೀರು ಇಳಿದೋಗ್ತದೆ. ಅಷ್ಟೊಂದ್ ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಮರ್ಯಾದೆ ಕೊಡಕ್ಕಿಲ್ಲ ಅಂದ್ರಿ ಮತ್ತ್ಯಾಕ ಹಂಗ್ ಕೈ ಮುಗಿದ್ರಿ? ನಾನೆಲ್ಲೋ ಮುಗ್ದೆ, ಅವ್ರು ಬರ್ತಿದ್ದಂಗೆ ನನಗೆ ಗೊತ್ತಿಲ್ದೆ ಅವಶ್ಯಕವೇ ಕೈ ಜೋಡಿಸ್ಕೊಂಡ್ಬಿಟ್ಟು. ಎಲ್ಲ ಇವನ ಕಾಯಿ ಕಿತ್ತ ತಕ್ಷಣ ತಗೊಂಡೋಗಿ ಮಂಡಿಗೆ ಹಾಕ್ಬಿಡ್ತೀರಾ? ಮೊದ್ಲು ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ಬೇಕು. ಸರಿ. ಆಮೇಲೆ ಊರ್ನಲ್ಲಿ ಯಾರು ತೊಂದ್ರೆಲಿ ಇರ್ತಾರೋ ಅವ್ರಿಗೆ ಕೊಡ್ಬೇಕು. ಸರಿ. ಉಳಿದ್ರೆ ಮಂಡಿಗೆ ಹಾಕ್ಸ್ಬೇಕು. ಆಯ್ತು. ನಮಸ್ಕಾರ ಬಾಬಾ. ಚೆನ್ನಾಗಿದ್ಯಾ? ಓ ಬಾಬಾ, ಇವನ್ ಮನೆಗೆ ಒಂದಿಷ್ಟು ಕಾಯಿ ಕಳಿಸ್ಕೊಡಿ. ಆಯ್ತಾಯ್ತು ಬಾಬಾ. ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು. ಅದೇ ನಮ್ಮೂರ್ ಹುಡುಗರಿಗೆ ಪಾಠ ಹೇಳಕ್ ಬಂದಿಲ್ವ ಟೀಚರ್ ಅಲ್ವಾ, ಅವ್ರಿಗೆ ಚಿಕ್ಕ ಹುಡುಗ್ರೆ ಪಾಠ ಹೇಳ್ಕೊಡ್ತಾವ್ರೆ. ಅರ್ಥ ಆಗ್ತಿಲ್ವಾ? ನೀವ್ ಓದ್ಕೊಂಡಿಲ್ಲ, ನಿಮಗ್ ಗೊತ್ತಾಗ್ತಿಲ್ಲ. ಟೀಚರ್ ಅವನ್ ಮಾಡಿಕೊಂಡವ್ರೆ. ನಮ್ ಭಾವ ಏನೋ ಬೈತಿದ್ದಾರೆ ಅಂತ ಗೊತ್ತು, ಏನು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಕಿವಿ ಕೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ನನ್ ಸ್ಪೀಕರ್ ಡ್ಯಾಮೇಜ್ ಆಗೋಯ್ತಲ್ಲಪ್ಪ. ಸೋ ಕ್ಯೂಟ್. ಏನಕ್ಕ ಇದು? ಈ ದೇವಸ್ಥಾನದಾಗೆ ಒಂದು ವಿಶೇಷ ಐತೆ. ಒಂದೇ ಮನಸ್ಸಿನಿಂದ ಅರಿಶಿನ ದಾರ ಕಟ್ಟಿದ್ರೆ ಮದ್ವೆ ಆಯ್ತದೆ, ಬಳೆಗಳನ್ನ ಕಟ್ಟಿದ್ರೆ ಸೀಮಂತ ಆಯ್ತದೆ, ತೊಟ್ಟಿಲ್ ಕಟ್ಟಿದ್ರೆ ಮಕ್ಳಾಯ್ತವೆ ಅಂತ ಹಿರಿಯೋರು ಹೇಳ್ತಾರೆ. ಹಂಗೇನೆ ನಡೀತಾನೋ ಅದೇ. ನೀನು ಒಂದ್ ತೊಟ್ಲು ಕಟ್ಟವ? ಅಯ್ಯೋ ನನಗೆ ಯಾಕಕ್ಕ, ನೀವೇ ಕಟ್ಟಿ, ನಿಮಗ್ ತಾನೇ ಮಕ್ಳಾಗಿಲ್ಲ. ಹದಿನೆಂಟು ವರ್ಷ ಆಯ್ತು ನಾನು ನಿನ್ನ ನೋಡಿ. ನಾನೇನು ಪಾಪ ಮಾಡಿದೀನಿ ತಂದೆ? ಅಯ್ಯೋ ಯಾಕ್ರಿ? ಅವ್ರನ್ನ ಊರಿಂದ ಆಚೆ ಇಟ್ಟವ್ರೆ, ಅವ್ರನ್ನ ಯಾರು ಮುಟ್ಟೋ ಹಾಗಿಲ್ಲ. ಅವ್ರು ಸತ್ತೋಗ್ಬಿಡ್ತಾರೆ ಈಗ. ದೀಪಾ,